ರೈತ ಬಾಂಧವರೇ, ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ಇವರಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ. ಈಗ ಅದರ ಬಗ್ಗೆ ಅವರ ಅನಿಸಿಕೆ ಏನಿದೆ ಎಂಬುದನ್ನು ಅವರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ. ನಿಮ್ಮ ಹೆಸರು ಅಂತ ಸರ್? ನಿಮ್ಮೂರು? ಬನ್ನಿಕೋಡು ತಾಲೂಕು. ಸರ್, ಈಗ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನಿಮ್ಗೆ ನೀಡಿದ್ವಿ. ಈಗ ಅದನ್ನೆಲ್ಲ ಬಳಸಿದಾರ ಪ್ಲಾಟಿಕ್ ಎಲ್ಲ ಟೋಟಲಿ ಪ್ಲಾಟಿಕ್ ಬಳಸಿದಿರಾ? ಈಗ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಹೇಗೆ ನೋಡ್ರಿ, ನಾವು ಇಷ್ಟು ವರ್ಷ ನಾನು ಹೊಲ ಮಾಡ್ತಾ ಇರ್ಲಿಲ್ಲ. ಈ ವರ್ಷ ಮಾರ್ಸ್ ಕೇರ್ ಕಂಪ್ನಿಯಿಂದ ಇದು ಚೆನ್ನಾಗಿದೆ, ಖರ್ಚು ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಕೊಟ್ಟಿದ್ರು. ಅದು ನಮ್ಮ ಗೌಡ್ರ ಅಡ್ಮಿಷನ್ ಅಂತ ಹೇಳಿ ಅವ್ರು ಮಾಡ್ತಾ ಇದ್ರು ಮೊದ್ಲಿಂದೇನು. ಈಗ ತಿಳ್ಕೊಂಡು ಈಗ ಈ ಸರಿ ನಾನೇ ಸ್ವತ್ತಾಗಿ ಈ ಹೊಲ ಮಾಡ್ತಾ ಇದ್ದೀನಿ. ಈಗ ಮಾಡಿರೋದ್ರಿಂದ ಖರ್ಚು ಬಹಳ ಕಡಿಮೆ ಆಗಿದೆ. ಖರ್ಚು ಬಹಳ ಕಡಿಮೆ ಅಂದ್ರೆ ಅವರೆಲ್ಲ ಈಗ ಒಬ್ಬೊಬ್ರು 35ರಿಂದ 40 ಸಾವಿರ ಗಟ್ಲೆ ಒಂದ್ ಎಕರೆ ಖರ್ಚು ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಈಗ ಮಾಡಿರೋದ್ರಿಂದ ಒಂದು 20 ಸಾವಿರದೊಳಗೆ ಎಲ್ಲ ಹೊಲ ಹೊಡೆದದ್ದು, ಔಷಧಿ, ಗೊಬ್ಬರ, ನಾಟಿ ಹಚ್ಚಿದ್ದು ಸಹ ಎಲ್ಲ ಸೇರಿ 20 ಸಾವಿರ ರೂಪಾಯಿ ಈಗ ಆಗಿದೆ. ಆದ್ರೂ ಅವ್ರ ಬೆಳೆಗಿನ್ನ ನನ್ನ ಬೆಳೆ ಚೆನ್ನಾಗಿದೆ ಅಂತ ಅವರೇ ಬಂದು ಹೇಳ್ತಾ ಇದಾರೆ ರೈತರಿಗೆ ಇವತ್ತಿನ ದಿವಸ. ಯಾಕೆಂದ್ರೆ ನೋಡಿ, ಗೊನಿ ಅವ್ರ ಗೊನಿಗಿನ್ನ ನನ್ನ ಗೊನಿ ಬಹಳ ಚೆನ್ನಾಗಿದೆ. ಎಷ್ಟು ಉದ್ದ ಆಗಿದೆ ಅಂದ್ರೆ ಒಂದು ಗೇಣಿನ ಮೇಲೆ ಇದೆ ರೀತಿ, ಅಷ್ಟು ಚೆನ್ನಾಗಿದೆ. ಇದನ್ನೇ ನಾವು ಪ್ರತಿ ವರ್ಷನೂ ಯೂಸ್ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದೇ ನಮ್ಮ ಹೊಲದ ಪಕ್ಕಕ್ಕೆ ನಮ್ಮ ಅಣ್ಣಾರ್ದು ಬೇರೆಯವರು ಮಾಡಿದ್ದಾರೆ, ಅದನ್ನ ಭತ್ತಕ್ಕೆ ಹಾಕ್ಕೊಂಡು ಮಾಡಿದ್ದಾರೆ. 5 ಕ್ವಿಂಟಲ್ ಗೊಬ್ಬರ ಹಾಕಿದ್ದಾರೆ ಅವರು ಇದಕ್ಕೆ, ಹೊಲಕ್ಕೆ, ಒಂದ್ ಎಕರೆಕ್ಕೆ. ಇದು ನೋಡ್ರಿ, ಈಗ ನೀವು ಸಪೋಸ್ ಆಗಿ ನೋಡ್ಬೇಕಂತ ಒಂದ್ ಗೊನೆ ಕಿತ್ಕೊಂಡು ನೋಡಿ, ಇದರಲ್ಲಿ ಅವ್ರ ಗೊನೆ ಕಿತ್ಕೊಂಡು ನೋಡ್ತೀವಿ, ನಮ್ ಗೊನೆನೂ ಕಿತ್ಕೊಂಡು ನೋಡಿ. ಅವ್ರ ಗೊನೆಗಿನ್ನು ನಮ್ದು 4 ಕಾಳು ಹೆಚ್ಚಿಗೆ ಇದೆ. ಇದು ಸರ್ ನಿಮ್ ಬ್ರದರ್ದಾ? ಗೊಬ್ಬರ ಬಳಸಿರೋದು? ಹೌದ್ರಿ, 5 ಕ್ವಿಂಟಲ್ ಗೊಬ್ಬರ ಹಾಕಿದಾರೆ ನೋಡ್ರಿ. ಇದು ಇಷ್ಟು 4ರಿಂದ 5 ಕಾಳು ಜಾಸ್ತಿ ಕಾಳು ಬರ್ತೈತಿ. ಹೌದೌದು. ಹಂಗಾಗಿ ಅವರೇ ಈಗ ಖುದ್ದಾಗಿ ಬಂದ್ ನಮ್ಮ ಹೊಲ ನೋಡ್ಬಿಟ್ಟು ನಿಮ್ದು ಈ ಸರಿ 40 ಚೀಲ ಬರುತ್ತಂತ ಹೇಳಿದಾರೆ. ನಾವು ಹಾಗಾಗಿ ಇದನ್ನ ಮಾರ್ಸ್ ಕಂಪನಿ ಅವರ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು ಅಂತಂದು ಹೇಳಿ ಹೇಳ್ತೀನಿ. ಸರ್, ಟೋಟಲ್ ಎಷ್ಟು ಎಕರೆ ಬರುತ್ತಿದೆ? ಇದು ನಮ್ದು 1 ಎಕರೆ. ಈ ಕಡೆದು ನಮ್ಮ ಅಣ್ಣಾರ್ದು 1 ಎಕರೆ. ನಿಮ್ಮ ಅಣ್ಣಾರ್ದು 1 ಎಕರೆ? ಹೌದೌದು. ಒಂದೇ ಪ್ಲಾಟ್, ಒಂದೇ ಹೊಲ. ಈಗ ಇದು ಅವ್ರಿಗೆ ಎಷ್ಟು ಬರುತ್ತೆ, ಅವ್ರಲ್ಲಿ ಹೊಲ ಎಷ್ಟು ಬರುತ್ತೆ, ನಮ್ದು ಎಷ್ಟು ಬರುತ್ತೆ ಅಂತ ಇವಾಗ ನಾನು ಈಗ ಹೊಸ ಮಾಡಿರೋದ್ರಿಂದ ತಿಳ್ಕೊಬೇಕಂತ ಮಾಡಿದೀನಿ. ಈಗ ಅವರೆಲ್ಲ ಎಷ್ಟು ಎಕರೆ ಬಂದ್ಬಿಟ್ಟು ಎಷ್ಟು ಹಾಕಿದಾರೆ ಸರ್ ಗೊಬ್ಬರ ಎಲ್ಲ? 5 ಕ್ವಿಂಟಲ್ ಹಾಕಿದಾರೆ ನೋಡ್ರಿ ಅವ್ರು. ಟೋಟಲಿ 1 ಎಕರೆ 5 ಕ್ವಿಂಟಲ್ ಗೊಬ್ಬರ ಹಾಕಿದ್ದಾರೆ. ಈಗ ನೀವು ಎಷ್ಟು ಹಾಕಿದಾರೆ? ನಾವು ಈಗ ನಾನು ಹೊಸ ಮಾಡಿರೋದ್ರಿಂದ 1.5 ಕ್ವಿಂಟಲ್ ಗೊಬ್ಬರ ಹಾಕಿದ್ದೀನಿ. ಇನ್ನು ಉಳಿದಿದ್ದನ್ನ ಮಾರ್ಸ್ ಔಷಧಿ ಲಿಕ್ವಿಡ್ ಅನ್ನ ಯೂಸ್ ಮಾಡಿದೀನಿ. ಇದು ಮಣ್ಣಿಗೆನು ಬಹಳ ಚೆನ್ನಾಗ ಅಂತ ಇದು ಮಾಡಿದೀವಿ. ಅಂದ್ರೆ ಎಲ್ಲ ಇಂಡ್ಲು ಕಾಳು ಕೂಡ ಎರೆಹುಳು ಉತ್ಪಾದನೆ ಚೆನ್ನಾಗಿದೆ. ಹೌದೌದು. ಈಗ ಇಲ್ಲೆಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಈ ಪ್ರಾಡಕ್ಟ್ ಬಗ್ಗೆ? ನಾವು ಮಣ್ಣಿನ ಒಂದು ಫಲವತ್ತತೆಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಇವತ್ತಿನ ದಿವಸ. ಹಂಗಾಗಿ ಪ್ರತಿಯೊಬ್ಬ ರೈತರು ಈ ಮಾರ್ಸ್ ಕಂಪ್ನಿಯನ್ನ ಉಳಿಸ್ಕೊಂಡು ಮತ್ತೆ ಬೆಳೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಂತ. ಥ್ಯಾಂಕ್ ಯು.